ನಮಸ್ಕಾರ ಫ್ರೆಂಡ್ಸ್. ನಾನು ಡಾಕ್ಟರ್ ಬಸವರಾಜ್, ನಿಸರ್ಗ ಹಾಸ್ಪಿಟಲ್, ಗುಲ್ಬರ್ಗ, ನಂದಿಕೂರು. ಇವತ್ತಿನ ಟಾಪಿಕ್ ಬಂದು ನೀರು ಹೇಗೆ ಕುಡಿಯಬೇಕೆನ್ನುವುದು ಒಂದು ಟಾಪಿಕ್. ಎಷ್ಟೋ ಜನರು ಇದನ್ನು ತಪ್ಪು ಮಾಡ್ತೀರ ಮತ್ತು ನೀರು ಕುಡಿಯುವ ಪ್ರೋಟೋಕಾಲನ್ನು ಫಾಲೋ ಮಾಡಲ್ಲ. ಅದರಿಂದ ನಿಮಗೆ ತುಂಬ ದುಷ್ಪರಿಣಾಮಗಳನ್ನು ಬೀಳುತ್ತದೆ. ಇದರಿಂದ ಜಾಯಿಂಟ್ ಪೇನು, ಕಿಡ್ನಿ ಸ್ಟೋನು ಎಲ್ಲ ಪ್ರಾಬ್ಲಮ್ ಆಗಲು ಕಾರಣ ಏನಾಗುತ್ತೆ, ಅದು ನೀರು ಕುಡಿಯುವುದರಿಂದ ನಮ್ಮ ಶರೀರಕ್ಕೆ ಏನಾಗುತ್ತೆ, ಹೇಗೆ ಕುಡಿಬೇಕು ಅನ್ನೋದು ಒಂದು ಇಂಪಾರ್ಟೆಂಟ್ ಟಾಪಿಕ್ ಇದು. ದಯವಿಟ್ಟು ಇದನ್ನು ಕೊನೆಯವರೆಗೆ ನೋಡಿ ಮತ್ತು ಇದನ್ನು ಫಾಲೋ ಮಾಡಿದರೆ ನಿಮಗೆ ಜಾಯಿಂಟ್ ಪೇನ್, ಕಿಡ್ನಿ ಪೇನ್, ಸ್ಟೋನ್ ಯಾವುದೂ ಬರಲು ಸಾಧ್ಯ ಆಗುವುದಿಲ್ಲ ಅಂತ ನನ್ನ ಅನಿಸಿಕೆ. ನಮ್ಮ ದೇಹಕ್ಕೆ ನಮ್ಮ ಆರೋಗ್ಯವಾಗಿ ಇರಲು ನೀರು ಬಹಳ ಇಂಪಾರ್ಟೆಂಟ್, ಅಗತ್ಯವಾದ ವಸ್ತು. ನಮ್ಮ ದೇಹದಲ್ಲಿ ಬಾಡಿ ಪೋಷಕಾಂಶಗಳನ್ನು ಸುಲಭವಾಗಿ ಹೀರಿಕೊಳ್ಳಲು ಸಹಾಯ ಮಾಡುತ್ತದೆ. ಜೊತೆಗೆ ದೇಹದ ಉಷ್ಣಾಂಶಗಳನ್ನು ಟೆಂಪರೇಚರ್ಗಳನ್ನು ಕಾಪಾಡಿಕೊಳ್ಳಲು, ದೇಹದಿಂದ ವಿಷಕಾರಿ ಅಂಶಗಳನ್ನು ತೆಗೆದುಹಾಕಲು ತುಂಬಾ ಸಹಕಾರಿಯಾದ ಅಂಶವಾಗಿದ್ದು, ಆದರೆ ನೀರನ್ನು ಕುಡಿಯುವಾಗ ನಾವು ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದೇವೆ. ಹೌದು, ನೀರು ಕುಡಿಯುವಾಗ ನಾವು ಮಾಡುವ ಸಣ್ಣ ಪುಟ್ಟ ತಪ್ಪುಗಳಿಂದ ನಮ್ಮ ಜೀವನಕ್ಕೆ ಮಾರಕವಾಗಬಹುದು. ಇದರ ಬಗ್ಗೆ ಉದಾಸೀನ ತೋರಿಸಿದರೆ ನಮ್ಮ ಶರೀರಕ್ಕೆ ಹಲವಾರು ರೋಗಗಳನ್ನು ನಮ್ಮ ಮೈ ಮೇಲೆ ಇರಿಸಿಕೊಳ್ಳುವಂಥ ಅಂಶವಾಗಿರುತ್ತದೆ. ಹಾಗಾಗಿ ನೀರು ತುಂಬ ಅನುಕೂಲಕರವಾದ ಅಂಶವಾಗಿದ್ದು, ಇದನ್ನು ನೀವು ಪ್ರತಿನಿತ್ಯ ಮಾಡಲೇಬೇಕು. ಮಾಡುವುದರಿಂದ ನಿಮಗೆ ಪ್ರಾಬ್ಲಮ್ ಬರಲು ತೊಂದರೆಯಿಂದ ದೂರ ಆಗಿರುತ್ತೀರಿ. ನಾವು ಆತುರವಾಗಿ ನೀರನ್ನು ಗುಟುಕಿಸುವುದರಿಂದ, ಒಂದೇ ಉಸಿರಿನಲ್ಲಿ ನೀರು ಕುಡಿಯುವುದರಿಂದ ಇದು ತುಂಬ ಡೇಂಜರ್ವಾದ ಆಗುತ್ತೆ ನಮ್ಮ ಶರೀರಕ್ಕೆ. ಇದು ನಮ್ಮ ದೇಹವನ್ನು ಮಿನಿ ಶಾಕಿಂಗ್ಗೆ ಒಳಪಡಿಸುತ್ತದೆ. ಇದರ ಪರಿಣಾಮವಾಗಿ ಹೊಟ್ಟೆಯಲ್ಲಿ ಉದ್ವಿಗ್ನಗೊಳ್ಳುತ್ತದೆ. ಹಾಗಂದರೆ ನಿಮ್ಮ ಹೊಟ್ಟೆಯಲ್ಲಿ ಬರ್ನಿಂಗ್ ಸೆನ್ಸೇಷನ್ ಬರಲು ಕಾರಣ, ನೀವು ಒಮ್ಮಿಂದೊಮ್ಮೆ ನೀರು ಕುಡಿತಾ ಇದ್ದರೆ ಅದು ಬರ್ನಿಂಗ್ ಆಗುತ್ತದೆ. ಯೂರಿನ್ ಬರ್ನಿಂಗ್ ಆಗುತ್ತೆ. ನೀವು ಹೀಟ್ ಆಗಿದೆ ಅಂತ ಹೇಳ್ತಾರೆ. ಅದು ಹೀಟ್ ಆಗಲು ಕಾರಣ, ನೀವು ಫಾಸ್ಟಾಗಿ ನೀರು ಕುಡಿಯೋದರಿಂದ ನಿಮ್ಮ ಶರೀರದಲ್ಲಿ ಹೀಟಿನ ಅಂಶ ಜಾಸ್ತಿ ಆಗುತ್ತದೆ. ಇದರಿಂದಾಗಿ ನೀರು ಫಾಸ್ಟವಾಗಿ ಕುಡಿಯುವುದರಿಂದ ನಮ್ಮ ದೇಹದಲ್ಲಿ ವಿಷಕಾರಿ ಅಂಶಗಳನ್ನು ಬಿಡುಗಡೆ ಮಾಡಲು ಕಾರಣವಾಗುತ್ತದೆ. ಹಾಗಾಗಿ ಒಂದೊಂದು ಗುಟುಕು ನೀರು ನಿಧಾನವಾಗಿ ಕುಡಿಯುವುದರಿಂದ ನಿಮ್ಮ ಉಷ್ಣಾಂಶಗಳನ್ನು ಕಡಿಮೆ ಮಾಡಲು ತುಂಬ ಅನುಕೂಲಕರವಾದ ಒಂದು. ಪ್ರತಿದಿನ ಊಟ ಮಾಡ್ತೀರಿ, ನೀರು ಕುಡಿತಾ ಇರ್ತೀರಿ, ಅದು ಹೇಗೆ ಕುಡಿತೀರಿ, ನಿಮಗೆ ಸಿವಿಯರ್ ಗ್ಯಾಸ್ಟ್ರಿಕ್ ಆಗುತ್ತೆ, ಅದೊಂದು ಹೊಟ್ಟೆ ಬರ್ನಿಂಗ್ ಆಗುತ್ತೆ, ಅದು ನಿಮ್ಗೆ ಭಾರಿ ಪ್ರಾಬ್ಲಮ್ ಇದೆ. ಎಲ್ಲ ಪೇಷಂಟ್ಗಳಿಗೆ ಅದೇ ಪ್ರಾಬ್ಲಮ್. ನಮಗೆ ಗ್ಯಾಸ್ಟ್ರಿಕ್ ಆಗ್ತಾಯಿದೆ, ನಾವು ಏನೇನೋ ಮಾಡ್ತಾಯಿದ್ದೀವಿ ಆದರೂ ಗ್ಯಾಸ್ಟ್ರಿಕ್ ಆಗುತ್ತದೆ, ನಮಗೆ ಹೀಟ್ ಜಾಸ್ತಿ. ನಿಮಗೆ ಫಸ್ಟ್ ಸ್ಟೆಪ್ ಅಂದರೆ, ನೀವು ಊಟದಕ್ಕೆ ಮೊದಲು ನೀರು ಕುಡಿಯುವುದರಿಂದ ನಿಮ್ಮ ಶರೀರದಲ್ಲಿ ಉಷ್ಣಾಂಶಗಳನ್ನು ಕಡಿಮೆ ಮಾಡುತ್ತದೆ. ಹಾಗಾಗಿ ಊಟದ ಆದಮೇಲೆ ನೀರು ಕುಡಿಯುವುದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಪ್ರಾಬ್ಲಮನ್ನು ಕಡಿಮೆ ಮಾಡುತ್ತದೆ. ಇದಕ್ಕೆ ಉದಾಹರಣೆ, ನೀವು ಮೊದಲು ಊಟದ ತಕ್ಷಣ ನೀರು ಕುಡಿಯುವುದು ತಪ್ಪಿಸಬೇಕು. ಊಟದ ಜೊತೆ ನೀವು ನೀರು ಏನು ಕುಡಿಲಿಕ್ತಿರಲ್ಲ ಅದು ಬಿಡಬೇಕು. ಏಕೆಂದರೆ ನೀವು ಡೈಜೆಷನ್ ಆಗಲು ತುಂಬ ಪ್ರಾಬ್ಲಮ್ ಆಗುತ್ತದೆ. ನೀವು ಕಂಟಿನ್ಯೂಸ್ ಊಟ ಈ ಕಡೆ ನೀರು ಅದು ಮಿಕ್ಸರ್ವಾಗಿ ಹಾಕಿ ಮಿಕ್ಸ್ ಮಾಡಿದಂಗೆ ಆಗುತ್ತೆ. ಅದರಿಂದಾಗಿ ನಿಮ್ಮ ಶರೀರದಲ್ಲಿದ್ದ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ. ಅದರಿಂದ ನೀವು ಏನು ಮಾಡಬೇಕಂದ್ರೆ, ಮುಖ್ಯವಾಗಿ ಊಟಕ್ಕೆ ಮುನ್ನ ನೀರು ಕುಡಿಯುವುದರಿಂದ ಜೀರ್ಣಕ್ರಿಯೆ ಕಡಿಮೆ ಆಗುತ್ತದೆ. ಏನಂದರೆ, ನಿಮ್ಮ ಊಟಕ್ಕಿಂತ ಮುಂಚೆ ನೀರು ಕುಡಿಯುವುದರಿಂದ ನಿಮ್ಮ ಕ್ರಿಯೆ, ಗ್ಯಾಸ್ಟ್ರಿಕ್ ಎಲ್ಲ ಆಗಲು ಪ್ರಾಬ್ಲಮ್ ಆಗಲ್ಲ. ಊಟದ ಕೂಡಲೇ ನೀರು ಕುಡಿಯುವುದರೆ ಜೀರ್ಣಕ್ರಿಯೆ ಹೆಚ್ಚಿಸುತ್ತದೆ. ನೀವು ಇದರಿಂದ ಸ್ಥೂಲಕಾಯ ಮತ್ತು ಗೊಜ್ಜಿ, ಯಾಕಂದರೆ ದಪ್ಪ ಆಗಲು ಇದಕ್ಕೆ ಸಮಸ್ಯೆ ಉಂಟಾಗಬಹುದು. ಹೀಗಾಗಿ ನೀರನ್ನು ಊಟದ ನಡುವೆ ಕನಿಷ್ಠ 30ರಿಂದ 45 ಮಿನಿಟ್ ಅಂತರದಲ್ಲಿ ಇಟ್ಟುಕೊಂಡು ನೀರು ಕುಡಿಯುವುದರಿಂದ ನಿಮಗೆ ಈ ಕಾಯಿಲೆಯನ್ನು ತಡೆಗಟ್ಟಲು ಮುಖ್ಯವಾದ ಕಾರಣವಾಗುತ್ತದೆ.
ಇನ್ನೊಂದು ಬಹು ಮುಖ್ಯವಾದ ವಿಷಯವೇನೆಂದರೆ, ತುಂಬ ಇಂಪಾರ್ಟೆಂಟ್ ಇದು. ದಯವಿಟ್ಟು ಇದನ್ನು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಎಲ್ಲರೂ ಮಾಡ್ತೀರಿ ಇದು ತಪ್ಪು, ಇದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದರಿಂದ ಹಲವಾರು ರೋಗಕ್ಕೆ, ನಿಮ್ಮ ಫ್ಯಾಮ್ಲಿ ಮ್ಯಾಟ್ರಿಗೆ, ನಿಮ್ಮ ಫ್ಯಾಮ್ಲಿಗಳಿಗೆ ತೊಂದರೆ ಆಗಲು ಬಹಳ ಅನುಕೂಲವಾಗುತ್ತದೆ ಇದನ್ನು ಮಾಡಿದರೆ. ನೀವು ಪ್ರತಿನಿತ್ಯ ಬಹುಮುಖ್ಯ ಏನೆಂದರೆ, ಪ್ಲಾಸ್ಟಿಕ್ ಬಾಟಲ್ನಲ್ಲಿ ನೀರು ಕುಡಿಯುತ್ತಿದ್ದರೆ ಅದನ್ನು ದಯವಿಟ್ಟು ಇವತ್ತಿನಿಂದ ನಿಲ್ಲಿಸಿ. ಇದು ನಾವು ಮಾಡುತ್ತಿರುವ ಅತೀ ದೊಡ್ಡ ತಪ್ಪು. ಹಾಗಾಗಿ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ದೀರ್ಘಕಾಲ ನೀರು ಕುಡಿಯುವುದರಿಂದ ಕ್ಯಾನ್ಸರ್ನಂಥ ಮಾರಕ ರೋಗಗಳಿಗೆ ನಾವು ಕರೆದುಕೊಂಡ ಹಾಗೆ ಅನಿಸುತ್ತದೆ. ಜೊತೆಗೆ ನಮ್ಮ ಆರೋಗ್ಯದ ಸಮಸ್ಯೆ ಏರುಪೇರು ಆಗ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಫ್ಯಾಮ್ಲಿ ಆಯಿತು, ಎಲ್ಲ ಆಯಿತು, ನೀವು ದಯವಿಟ್ಟು ಪ್ಲಾಸ್ಟಿಕ್ ಬಾಟಲ್ ಆಗಿ ಯಾವುದೂ ಯೂಸ್ ಮಾಡಬೇಡಿ. ಒಂದು ಮೆಟಲ್ ಭಾಳ ಆದ್ರೆ ಒಂದು ₹100 ಖರ್ಚಾಗುತ್ತೆ. ಒಂದು ಮೆಟಲ್ ತರಿಸ್ಕೊಳ್ಳಿ. ಮೆಟಲ್ಗಳಿಂದ ನೀವು ನೀರು ಕುಡಿಯುವುದರಿಂದ ಈ ರೋಗವನ್ನು ತಡೆಗಟ್ಟಲು ಬಹಳ ಮುಖ್ಯವಾದ ಅಂಶವಾಗಿದ್ದು, ಇದರಿಂದಾಗಿ ನಾವು ಪ್ಲಾಸ್ಟಿಕ್ ಬಾಟಲ ನೀರು ಕುಡಿಯುವುದರಿಂದ ಪುರುಷರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗ್ತಾ ಹೋಗುತ್ತೆ. ನೀವು ಒಂದೊಂದು ಸಲ ಅಂತೀರಾ, ಇಲ್ಲ ನಮಗೆ ಪ್ರಾಬ್ಲಮ್ ಆಗಿದೆ, ನಮಗೆ ಇನ್ನೇನೋ ಒಂದೊಂದು ಪೇಷಂಟ್ ಇವೆ, ಅದು ನಮ್ಗೆ ಈ ಟ್ಯಾಬ್ಲೆಟ್ಸ್ ತೊಗೋತೀರ. ಯಾಕೆ ಟ್ಯಾಬ್ಲೆಟ್ಸ್ ತೊಗೋತೀರಂದರೆ, ನೀವು ಕಂಟಿನ್ಯೂಸ್ ನೀವು ಬಾಟಲ್ ನೀರು ಕುಡಿಯೋದರಿಂದ, ಪ್ಲಾಸ್ಟಿಕ್ ಯೂಸ್ ಮಾಡುವುದರಿಂದ ನಿಮ್ಮ ಶರೀರದಲ್ಲಿ ಯೂರಿಯಾನಿ ಅಂಶ ಕಡಿಮೆ ಆಗಲು ಸಾಧ್ಯವಾಗುತ್ತದೆ. ಇದರಿಂದಾಗಿ ನೀವು ಪ್ಲಾಸ್ಟಿಕ್ ಬಾಟಲ್ ನೀರಿನ ಅಂಶವನ್ನು ಬಿಡಲು ಅನುಕೂಲವಾಗಿ ಮಾಡಿಕೊಳ್ಳಿ. ಮತ್ತು ಹುಡುಗಿಯರಲ್ಲಿ ಆರಂಭಿಕ ಪ್ರೌಢಾವಸ್ಥೆ ಪ್ರಮುಖ ಕಾರಣವಾಗುತ್ತದೆ. ಏನಾಗ್ತದೆ ಅಂದರೆ, ನೀರಿನ ಅಂಶ ಪ್ಲಾಸ್ಟಿಕ್ ಬಾಟಲನ್ನು ನೀರನ್ನು ಕುಡಿಯುವುದರಿಂದ ಹುಡುಗಿಯರಲ್ಲಿ ಪ್ರಾರಂಭಿಕ ಪ್ರೌಢಾವಸ್ಥೆ ಪ್ರಮುಖ, ಅದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತದೆ. ಅದರಿಂದಾಗಿ ನೀವು ಪ್ಲಾಸ್ಟಿಕ್ ಬಾಟಲನ್ನು ದಯವಿಟ್ಟು ಬಳಸಬೇಡಿ. ಮತ್ತೊಂದು ಬಹುಮುಖ್ಯವಾದ ವಿಷಯ ಏನೆಂದರೆ, ನಿಂತು ನೀರು ಕುಡಿಯುವುದರಿಂದ ಆಗುವ ದುಷ್ಪರಿಣಾಮಗಳು. ನೀವು ರೆಗ್ಯುಲರ್ವಾಗಿ ನಿಂತು ಕುಡಿಯುವುದರಿಂದ ಇದರಿಂದ ಆಗುವ ಪರಿಣಾಮಗಳು ಏನಾಗ್ತದೆ ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದಾಗಿ ನಿಂತು ನೀರು ಕುಡಿಯುವುದರಿಂದ ನಿಮಗೆ ಕಿಡ್ನಿ ಸಮಸ್ಯೆ ಬರ್ಬೋದು, ಜಾಯಿಂಟ್ ಪೇನ್ ಬರ್ಬೋದು, ಮತ್ತು ಗ್ಯಾಸ್ಟ್ರಿಕ್ನು ಬರ್ಬೋದು. ಇದರಿಂದ ಪ್ರಾಬ್ಲಮ್ಗಳು, ನಿಂತು ನೀರು ಕುಡಿಯೋದರಿಂದ ತುಂಬ ಪ್ರಾಬ್ಲಮ್ಗಳು ಇವೆ. ದಯವಿಟ್ಟು ನೀವು ಒಂದು 5 ನಿಮಿಷ, ಒಂದು ನಿಮಿಷ ಆಗುತ್ತೆ ಕುಡಿಬೇಕಾದ್ರೆ ನೀರು. ಏನಾದ್ರು ಚೇರ್ ಮೇಲೆ ಕೂತ್ಕೊಳ್ಳಿ. ಟ್ರಾವೆಲ್ಸ್ಗೆ ಹೋಗ್ಬೇಕಾದ್ರೆ ಕಾರ್ ಒಳಗೆ ಹೋಗ್ತಿದ್ದೀರಂದ್ರೆ ಕಾರ್ ಒಳಗೆ ಕೂತ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಶರೀರವನ್ನು ಕಾಪಾಡಲು ತುಂಬ ಅನುಕೂಲವಾಗುತ್ತೆ. ಇದನ್ನು ದಯವಿಟ್ಟು ಫಾಲೋ ಮಾಡಿ. ನಿಮ್ಮ ಶರೀರವನ್ನು, ನಿಮ್ಮ ದೇಹವನ್ನು ಆರೋಗ್ಯವಾಗಿ ಕಾಪಾಡಿಕೊಳ್ಳಿ ಅಂತ ಇಂದು ಒಂದು ಬಹುಮುಖ್ಯವಾದ ವಿಷಯವನ್ನು ತಂದಿದ್ದೀನಿ. ಇದನ್ನು ಫಾಲೋ ಮಾಡಿ ನಿಮ್ಮ ದೇಹವನ್ನು ರಕ್ಷಿಸು ಅಂತ ಹೇಳ್ತಾ ನನ್ನ ವಿಡಿಯೋವನ್ನು ಮುಗಿಸುತ್ತೇನೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡಿಕೊಳ್ಳಿ. ಹಾಗೆ ನಾನು ಹೆಲ್ತ್ ವಿಷಯವನ್ನು ಹೇಳ್ತಾ ಹೋಗುತ್ತೇನೆ. ನಮಸ್ಕಾರ.